ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್. ನಾನು ಮೆಹಬೂಬ್. ಆಡರ್ಕಟ್ಟಿ ಬಸವೇಶ್ವರ ದೇವಸ್ಥಾನದಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ ಹಾಗೂ ICR KH ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರ ಹುಲಕೋಟಿ ಇವರ ಸಹಯೋಗದಲ್ಲಿ ತೆಂಗು, ಅಡಿಕೆ, ದಾಳಿಂಬೆ ಹಾಗೂ ಬಾಳೆ ಬೆಳೆಗಳಲ್ಲಿ ಆಧುನಿಕ ಬೇಸಾಯ ಕ್ರಮಗಳು ಹಾಗೂ ಮಾರುಕಟ್ಟೆ ಅವಕಾಶಗಳ ಕುರಿತು ತರಬೇತಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶಲು, ಡಾಕ್ಟರ್ SN ಪಾಟೀಲ್, ಡಾಕ್ಟರ್ ವಿಜಯ್ ಕುಮಾರ್, ಡಾಕ್ಟರ್ ಸುಧಾ ವಿ ಮಂಕಣಿ, ಡಾಕ್ಟರ್ ರುದ್ರೇಶ್ DL, ಶ್ರೀಪಾದ್ ವಿಶ್ವೇಶ್ವರ, ವಿರುಪಯ್ಯ ಸ್ವಾಮಿ ಸೇರಿದಂತೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಶಿವಕುಮಾರ ಮಹಾಸ್ವಾಮಿಗಳು ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಚನ್ನಬಸಪ್ಪ T ಹಳೆಮನಿ ವಹಿಸಿದ್ದರು. ಈ ವೇಳೆ ಆಡರ್ಕಟ್ಟಿ ಗ್ರಾಮದ ರೈತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಅಡಿಕೆ ಬೆಳಿಬೋದಂತೇಳಿ ಸಾಕಷ್ಟು ರೈತರ ಜೊತೆ ಸಂಪರ್ಕ ಮಾಡಿ ಅದು ಕನ್ಫರ್ಮ್ ಆಗಿದ್ದಂದ್ರೆ ಬಾಗಲಕೋಟೆ ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ ಇರ್ತಕ್ಕಂಥ ಎಲ್ಲ ತಜ್ಞ ವಿಜ್ಞಾನಿಗಳ ಜೊತೆ ಮಾತಾಡಿಂದ ನಾವು ಬೆಳಿಬೋದು ಅಂತನಿಂದ ಇಲ್ಲಿ ನಾವು ಅಡಿಕೆ, ದಾಳಿಂಬೆ ಬೆಳೀಲಿಕ್ಕೆ ಇಷ್ಟಪಟ್ಟು ಅದನ್ನು 6 ಎಕರೆಯಲ್ಲಿ ಅಡಿಕೆ ಇದೆ, 5 ಎಕರೆ ದಾಳಿಂಬೆ ಮತ್ತು 6 ಎಕರೆಯಲ್ಲಿ ಅಡಿಕೆ ಒಳಗನ ಬಾಳೆ ಇದೆ. ಇದು ಈ ವಿಚಾರ ಯಾಕೆ ಬಂತಂದ್ರೆ ಈಗ ದುಡಿತಕ್ಕಂಥ ಆಳಿನ ಸಮಸ್ಯೆ, ಈ ಅಡಿಕೆ ನಾವು ಇಂಥ ದಾಳಿಂಬೆ ಮಾಡಿದ್ರೆ ಈಗ ಕಡಿಮೆ ಖರ್ಚದೆ, ಆಳಿನ ಸಮಸ್ಯೆ ಹತ್ತೋದಿಲ್ಲ. ನಾವು ಒಬ್ಬಿಬ್ಬರು ಆಳನ್ನು ಕರ್ಕೊಂಡು ಕೆಲಸ ಮುಂದುವರಿಸ್ಬೋದು ಮತ್ತು ಇದರಿಂದ ಹೆಚ್ಚಿನ ಲಾಭ ಇದೆ. ನಾವು ಎಷ್ಟು ಶ್ರಮ ಪಡ್ತೀವಿ ಅಷ್ಟು ಲಾಭ ಐತಿ. ಅದಕ್ಕೆ ನಾವು ರೈತರು ಪರಂಪರಾಗತ ಮಾಡತಕ್ಕಂಥ ಒಕ್ಕಲ್ತನದಿಂದ ಸ್ವಲ್ಪ ಮುಂದುವರೆದು ಇಂಥ ತಜ್ಞ ವಿಜ್ಞಾನಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಇವತ್ತೆಲ್ಲ ಹೇಳಿದರು. ಎಲ್ಲರೂ ಫೋನ್ಯಾಗ ಕಾಂಟ್ಯಾಕ್ಟ್ ಆಗೋದು. ನಾನು ಮಾತಾಡೇನಿ ಫೋನ್ಯಾಗ ಶ್ರೀಪಾದ್ ಅವ್ರ ಜೊತೆ ಮಾತಾಡಿ ಸಾಕಷ್ಟು ಸಲ. ಅದಕ್ಕೆ ನಮ್ಮ ಯುವಕರು ಇಂಥ ವಿಜ್ಞಾನಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಅವರು ಎಲ್ಲ ಇದು ಒಂದೇ ಅಲ್ಲ, ಯಾವುದು ನಮಗೆ ಲಾಭ ಆಕೈತಿ, ಯಾವುದು ನಮಗೆ ಶ್ರಮಕ್ಕೆ ತಕ್ಕ ಬೆಲೆ ಸಿಗ್ತೈತಿ ಅಂಥದನ್ನು ಮಾಡಿಕೊಂಡು ಎಲ್ಲರೂ ಮುಂದೆ ಬರಬೇಕನ್ನೋದು ನನ್ನ ಆಸೆ.